ರತ್ನಾಕರ ದೌತಪಾದಂ ಹಿಮಾಲಯ ಕಿರೀಟಿನಂ ಬ್ರಹ್ಮರಾಜ ಋಷಿ ರತ್ನಾಡ್ಯಂ ಒಂದೇ ಭಾರತ ಮಾತರ. ನಮಸ್ತೆ ಎಲ್ಲರಿಗೂ. ಆತ್ಮೀಯ ಬಂಧುಗಳೇ, ಇವತ್ತು ನಾನು ಕನ್ನಡ ನಾಡು ಕಂಡಂಥ ಅಪ್ರತಿಮ ವೀರ ವನಿತೆ ರಾಣಿ ಅಬ್ಬಕ್ಕ ಚೌಟ ಅವರ ಬಗ್ಗೆ ಕೆಲವೊಂದು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಪರಕೀಯರ ಆಕ್ರಮಣವನ್ನು ತಡೆದಂಥ ಕಡಲ ತೀರದ ಸಿಮ್ಮಿಣಿ ಅಂತಂದರೆ ಅದು ರಾಣಿ ಅಬ್ಬಕ್ಕ ಚೌಟ ಅವರು. ಓಡುವ ಕುದುರೆಗೂ ಲಗಾಮು ಹಾಕುವಷ್ಟು ಸ್ಥೈರ್ಯ ಧೈರ್ಯ ಇದ್ದಂಥ ಒಬ್ಬ ಮಹಿಳೆ. ಮದವೇರಿದ ಆನೆಯನ್ನು ಅಂಕುಶದ ಮೂಲಕ ತಡೆದು ನಿಲ್ಲಿಸುವಷ್ಟು ಸಾಮರ್ಥ್ಯವನ್ನು ಹೊಂದಿದ್ದಂಥ ರಾಣಿ. ಸಮುದ್ರದ ಅಲೆಗಳಿಗೂ ಸ್ವಾಭಿಮಾನದ ಕಿಚ್ಚನ್ನು ಹಚ್ಚಿ ನಾಡಿನ ರಕ್ಷಣೆಯನ್ನು ಮಾಡಿದಂಥ ಅಪ್ರತಿಮ ಹೋರಾಟಗಾರ್ತಿ. ಯಾರಾದರೂ ಈ ಒಂದು ನೆಲದಲ್ಲಿ ಅತ್ಯಂತ ಭಾಳ ಹಿಂದಿನ ಕಾಲದಲ್ಲೇ ಇದ್ದರು ಅಂತಂದರೆ ಅದರ ಒಂದು ಶ್ರೇಯಸ್ಸು ರಾಣಿ ಅಬ್ಬಕ್ಕ ಚೌಟ ಅವರಿಗೆ ಸಲ್ಲುತ್ತೆ. ಆಕೆ ಇದ್ದಂಥದ್ದು ಉಳ್ಳಾಳ, ಅರಬ್ಬಿ ಸಮುದ್ರದ ಕಡಲ ಕಿನಾರೆ ಏನಿದೆ ಅಲ್ಲಿ ಬರ್ತಕ್ಕಂಥ ಒಂದು ಪುಟ್ಟದಾದಂಥ ಒಂದು ಹಳ್ಳಿ ಉಳ್ಳಾಳ. ಆಗಿನ ಕಾಲದಲ್ಲೇ ಅದು ಒಂದು ರೀತಿಯ ನೈಸರ್ಗಿಕ ಬಂದರು. 1525 ಹೊತ್ತಿಗೆ ಇತಿಹಾಸವನ್ನು ಒಮ್ಮೆ ನಾವು ಅವಲೋಕನ ಮಾಡಿದ್ದೆ ಆದರೆ 1525 ಹೊತ್ತಿಗೆ ಪೋರ್ಚುಗೀಸರು ಕಡಲ ತಡಿಯ ಏನೆಲ್ಲ ಬಂದರುಗಳಿದ್ದಾವೆ ಅವುಗಳ ಮೂಲಕ ತಮ್ಮ ವ್ಯಾಪಾರವನ್ನು ಶುರು ಮಾಡುವ ಸಲುವಾಗಿ ಯುರೋಪಿನಿಂದ ಭಾರತಕ್ಕೆ ಆಗಮಿಸಿದಂಥದ್ದು. ಅದರಲ್ಲಿ ಪ್ರಪ್ರಥಮವಾಗಿ ಬಂದಂಥ ಈ ಪೋರ್ಚುಗೀಸರು 1525 ಹೊತ್ತಿಗಾಗಲೇ ಗೋವಾವನ್ನು ಅವರೇನು ಮಾಡಿದರು, ಆಕ್ರಮಣವನ್ನು ಮಾಡಿಕೊಂಡಿದ್ರು. ಗೋವಾದ ಒಂದು ಸಂಪೂರ್ಣ ಹಿಡಿತವನ್ನು ತಮ್ಮ ಕೈಯಲ್ಲಿ ಅವರು ಇಟ್ಕೊಂಡಂಥದ್ದು. ಈ ರೀತಿ ಅವರ ಒಂದು ದುರಾಸೆಯ ಫಲವಾಗಿ ಕಡಲ ತಡಿಯ ಎಲ್ಲ ಒಂದು ನೈಸರ್ಗಿಕ ಬಂದರುಗಳ ಮೇಲೆ ಅವರ ಕಣ್ಣು ಬಿದ್ದಂಥದ್ದು. ಅದೇ ರೀತಿ ಉಳ್ಳಾಳದ ಮೇಲೂ ಅವರಿಗೆ ಒಂದು ರೀತಿಯ ದೃಷ್ಟಿ ಅಂತಕ್ಕಂಥದ್ದು ಬಿತ್ತು. ಆ ಕಾರಣಕ್ಕೋಸ್ಕರ ಅವರು ಗೋವಾದಿಂದ ಭಾರತದ ದಕ್ಷಿಣ ಭಾಗಕ್ಕೆ ಬರ್ತಕ್ಕಂಥ ಇಂಥೆಲ್ಲ ನೈಸರ್ಗಿಕ ಬಂದರುಗಳ ಮೇಲೆ ದೃಷ್ಟಿಯನ್ನಿಟ್ಟು ಒಂದೊಂದೇ ಆಕ್ರಮಣ ಮಾಡಿ ಅವುಗಳನ್ನು ವಶಪಡಿಸಿಕೊಳ್ಳುವತ್ತ ಅವರ ಒಂದು ಚಿತ್ತ ಅಂತಕ್ಕಂಥದ್ದು ಇದ್ದದ್ದು. ಆ ಒಂದು ಸರಿಸುಮಾರಿಗೆ ಆ ಒಂದು ಉಳ್ಳಾಳದ ಸಮೀಪ ಆ ಚೌಟ ಮನೆತನ ಏನಿದೆ ಆ ಮನೆತನಕ್ಕೆ ಸೇರಿದಂಥವರು ರಾಣಿ ಅಬ್ಬಕ್ಕ ಚೌಟ ಅವರು. ತಂದೆ ತಾಯಿಗಳು ಬಾಲ್ಯದಲ್ಲೇ ಏನಾಗ್ತಾರೆ, ಮರಣಿಸ್ತಾರೆ. ಆ ಕಾರಣಕ್ಕೋಸ್ಕರ ಆಕೆ ತನ್ನ ಸೋದರ ಮಾವ ತಿರುಮಲರಾಯರ ಹತ್ತಿರ ಬೆಳೀತಾಳೆ. ಮಾವನಾದಂಥ ತಿರುಮಲರಾಯ ರಾಣಿ ಅಬ್ಬಕ್ಕ ಚೌಟ ಅವರಿಗೆ ಶಸ್ತ್ರ ಶಾಸ್ತ್ರ ರಾಜನೀತಿಜ್ಞತೆ ಎಲ್ಲವನ್ನು ಚೆನ್ನಾಗಿ ಕಲಿಸ್ಕೊಡ್ತಾರೆ. ಆಕೆ ಅತ್ಯಂತ ಸುರದ್ರೂಪಿ. ಮದುವೆಯ ವಯಸ್ಸಿಗೆ ಆಕೆ ಬಂದಂಥ ಸಂದರ್ಭದಲ್ಲಿ ಮದುವೆ ಮಾಡಬೇಕು ಅಂತ ಅವರ ಮಾವನವರಾದ ತಿರುಮಲರಾಯರು ಪ್ರಯತ್ನವನ್ನು ಪಡ್ತಾರೆ. ಅನೇಕ ಯುವರಾಜರು ಆಕೆನ ಮದುವೆ ಆಗುವ ಸಲುವಾಗಿ ತಮ್ಮ ಒಂದು ಮನದ ಇಚ್ಛೆಯನ್ನು ವ್ಯಕ್ತಪಡಿಸ್ತಾರೆ. ಆದರೆ ರಾಣಿ ಅಬ್ಬಕ್ಕ ಚೌಟ ಅವರು ಯಾರನ್ನು ಒಪ್ಕೊಳ್ಳೋದಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ಇದ್ದಂಥ ಕಾಮರಾಯ ಆತನು ಸಹ ತನ್ನ ಬೇಡಿಕೆಯನ್ನು ಇಟ್ಟಿರ್ತಾನೆ. ಆದರೆ ಆಕೆ ಒಪ್ಪಿರೋದಿಲ್ಲ. ಆ ಒಂದು ಸರಿಸುಮಾರಿಗೆ ಮಂಗಳೂರಿನಲ್ಲಿ ರಾಜನಾಗಿದ್ದಂಥ ರಾಜ ನರಸಿಂಗ ಬಂಗರಾಜ, ಆತನ ಮಗ ಏನಿರ್ತಾನೆ ಲಕ್ಷ್ಮಪ್ಪ ಅರಸ ಬಂಗರಾಜ, ಶೌರ್ಯ ಶೂರತ್ವ ಇವಕ್ಕೆ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿರ್ತಾನೆ. ಆತನನ್ನು ಅಬ್ಬಕ್ಕ ಚೌಟ ಅವರು ಏನು ಮಾಡ್ತಾರೆ, ವರಿಸ್ತಾರೆ. ಈ ಒಂದು ಕಾರಣಕ್ಕೋಸ್ಕರ ಚೌಟ ಮನೆತನ ಮತ್ತು ಅವರ ನಡುವೆ ಒಂದು ಬಾಂಧವ್ಯ, ಒಂದು ಸಂಬಂಧ, ವೈವಾಹಿಕ ಸಂಬಂಧ ಅಂತಕ್ಕಂಥದ್ದು ಏನಾಗುತ್ತೆ, ಬೆಳೆಯುತ್ತೆ. 1544 ಹೊತ್ತಿಗೆ ಅಬ್ಬಕ್ಕ ಅವರು ಉಳ್ಳಾಳದ ರಾಣಿಯಾಗಿ ಏನಾಗ್ತಾರೆ, ಪಟ್ಟಾಭಿಷೇಕವನ್ನು ಪಡಿತಾರೆ. ಆ ಹೊತ್ತಿಗಾಗಲೇ ವೀರ ನರಸಿಂಗ ಬಂಗರಾಜ ಅವರು ಮಂಗಳೂರಿನಲ್ಲಿ ವಿಧಿವಶರಾಗಿರ್ತಾರೆ. ಅವರು ವಿಧಿವಶರಾದಂಥ ಆ ಒಂದು ಸಂದರ್ಭದಲ್ಲಿ ಅವರ ಸೋದರಳಿಯ ಕಾಮರಾಯ ಏನಾಗ್ತಾನೆ, ಪಟ್ಟಾಭಿಷೇಕಕ್ಕೆ ಬರ್ತಾನೆ. ನಮ್ಗೆ ಲಕ್ಷ್ಮಪ್ಪರಸ ಬಂಗರಾಜ ಅಧಿಕಾರಕ್ಕೆ ಬರೋದಿಲ್ಲ. ಆದರೆ ಅಳಿಯ ಕಾಮರಾಯ ಏನಾಗ್ತಾನೆ, ಅಧಿಕಾರಕ್ಕೆ ಬರ್ತಾನೆ. ಕಾರಣ ಇಷ್ಟೇ, ಮಂಗಳೂರು ಅದರಲ್ಲೂ ತುಳುನಾಡಿನಲ್ಲಿ ಇವತ್ತಿಗೂ ಇಂಥ ಒಂದು ಸಂಪ್ರದಾಯ ಇದೆ. ಅದನ್ನು ಅಳಿಯ ಕಟ್ಟು ಅಂತ ಕರೀತಾರೆ. ಅಂದರೆ ಮಾತೃಪ್ರಧಾನ ಸಮಾಜ. ಅಂದರೆ ಅಳಿಯ ಹೆಣ್ಣು ಮಕ್ಕಳಿಗೆ ಹೆಚ್ಚು ಒಂದು ಅಧಿಕಾರ ಅಂತಕ್ಕಂಥದ್ದು ಸಿಗುವಂಥ ಒಂದು ಪ್ರಸಂಗ. ಈ ಕಾರಣಕ್ಕೋಸ್ಕರ ಆ ಅರಸು ವಾರಸುದಾರಿಕೆ ತಿರುಮಲರಾಯನಿಗೆ ಬಂದಿರುತ್ತೆ, ಇಲ್ಲಿ ಅಬ್ಬಕ್ಕ ದೇವಿಯವರಿಗೆ ಬಂದಿರುತ್ತೆ. ಈ ರೀತಿ ಈ ಹೊತ್ತಿಗಾಗಲೇ ಕಾಮರಾಯ ಏನು ಮಾಡಿರ್ತಾನೆ, ಪೋರ್ಚುಗೀಸರನ್ನು ಎದುರಿಸಲಾಗದೆ
ಅವರಿಗೆ ಕಪ್ಪ ಕಾಣಿಕೆಗಳನ್ನು ಕೊಟ್ಟು ಅವರ ಅಡಿಯಾಳಾಗಿ ಇರ್ತಾನೆ. ಇದನ್ನು ಅಬ್ಬಕ್ಕ ಅವರು ಸಹಿಸೋದಿಲ್ಲ. ಕೇಳ್ತಾರೆ ಅವರು, ನೀವ್ಯಾಕೆ ಕಪ್ಪ ಕಾಣಿಕೆಗಳನ್ನು ಕೊಟ್ಟು ಅವರನ್ನು ಈ ರೀತಿ ಮಾಡ್ಕೊಂಡಿದ್ದಾರೆ, ಅವರನ್ನು ಹಿಮ್ಮೆಟ್ಟಿಸ್ಬೇಕಲ್ವ ಅಂತ. ಕಾಮರಾಯ ಮತ್ತು ಅಬ್ಬಕ್ಕ ಅವರ ನಡುವೆ ಮಾತಿನ ವಾಗ್ವಾದ ನಡೆಯುತ್ತೆ. ಅಬ್ಬಕ್ಕ ಅವರ ಗಂಡನಾದಂಥ ಲಕ್ಷ್ಮಪರಸ ಬಂಗರಾಜನು ಸಹಿತ ಕಾಮರಾಯನ ಜೊತೆ ಸೇರ್ಕೊಂಡ್ಬಿಟ್ಟಿರ್ತಾನೆ. ಇದು ಆಕೆಗೆ ಭಾಳ ಬೇಸರವನ್ನು ಉಂಟು ಮಾಡುತ್ತೆ. ತನ್ನ ಮಕ್ಕಳನ್ನು ಕರ್ಕೊಂಡು ಏನು ಮಾಡಿಬಿಡ್ತಾಳೆ, ಅವಳು ಉಳ್ಳಾಳಕ್ಕೆ ಬಂದು ನೆಲೆಸ್ಬಿಡ್ತಾಳೆ. ಅದರ ಒಂದು ಉಳ್ಳಾಳದ ಒಂದು ಸಂಸ್ಥಾನವನ್ನು ಆಕೆ ನೋಡ್ಕೊಳ್ತಕ್ಕಂಥ ಒಂದು ಪ್ರತಿಜ್ಞೆಯನ್ನು ಮಾಡ್ತಾಳೆ. ಈ ಹೊತ್ತಿಗೆ ಇಂಥ ಎಲ್ಲ ಘಟನೆಗಳು ಘಟಿಸುವ ಆ ಒಂದು ಸಂದರ್ಭದಲ್ಲಿ ವಿಜಯನಗರದ ಸಾಮ್ರಾಜ್ಯ ಅಂತಕ್ಕಂಥದ್ದು ಏನಾಗಿರುತ್ತೆ, ಪತನದ ಒಂದು ಅಂಚಿನಲ್ಲಿರುತ್ತೆ. ಆ ಕಾರಣಕ್ಕೋಸ್ಕರ ಬಹುದೊಡ್ಡ ಸಾಮ್ರಾಜ್ಯ, ಇಡೀ ಜಗತ್ತಿನ ಇತಿಹಾಸದಲ್ಲೇ ಅತ್ಯಂತ ಹೆಸರು ಮಾಡಿದಂಥ ವಿಜಯನಗರ ಸಾಮ್ರಾಜ್ಯ ಪತನದ ಅಂಚಿನಲ್ಲಿದ್ದಂಥ ಒಂದು ಸಂದರ್ಭದಲ್ಲಿ ಸಂಸ್ಥಾನದ ರಾಜರುಗಳೆಲ್ಲ ಏನಿರ್ತಾರೆ, ಅವರ ಒಂದು ನಿರಂತರ ಆಂತರಿಕ ಕಚ್ಚಾಟದ ಫಲವಾಗಿ ಒಗ್ಗಟ್ಟು ಅಂತಕ್ಕಂಥದ್ದು ಏನಾಗಿರುತ್ತೆ, ಮಾಯವಾಗಿರುತ್ತೆ. ಪರಕೀಯರಿಗೆ ಇಂಥ ಒಂದು ದೌರ್ಬಲ್ಯ ಅಂತಕ್ಕಂಥದ್ದು ಭಾಳ ಸುಲಭವಾಗಿ ಸಿಕ್ಕಿ ಅವರು ಅನೇಕ ಪ್ರದೇಶಗಳನ್ನು ವಶಪಡಿಸ್ಕೊಳ್ಳೋದಕ್ಕೆ ಪೋರ್ಚುಗೀಸರು ಏನು ಮಾಡಿರ್ತಾರೆ, ತುದಿಗಾಲಲ್ಲಿ ನಿಂತಿರ್ತಾರೆ. ಈ ಹೊತ್ತಿಗೆ 1555 ಹೊತ್ತಿಗೆ ಅಡ್ಮಿರಲ್ ಡೋಮಾ ಅಲ್ವೇರಾ ಡಿಸೆಲ್ವಾ ಅಂತಕ್ಕಂಥ ಪೋರ್ಚುಗೀಸ್ ಸೇನಾಧಿಪತಿ ಏನು ಮಾಡ್ತಾನೆ, ಉಲ್ಲಾಳದ ಮೇಲೆ ಆಕ್ರಮಣವನ್ನು ಮಾಡ್ತಾನೆ. ಈ ಉಲ್ಲಾಳದ ಮೇಲೆ ಆಕ್ರಮಣವನ್ನು ಮಾಡಿದಂಥ ಒಂದು ಸಂದರ್ಭದಲ್ಲಿ ರಾಣಿ ಅಬ್ಬಕ್ಕ ಚೌಟ ಅವರು ಆತನ ನೌಕೆಗಳನ್ನು, ಯುದ್ಧ ನೌಕೆಗಳನ್ನು ಸಮುದ್ರದ ಮಧ್ಯದಲ್ಲೇ ತಡೆದು ಅವುಗಳಿಗೆಲ್ಲ ಬೆಂಕಿಯನ್ನು ಹಚ್ಚಿ ಶತ್ರುಗಳನ್ನು ಏನು ಮಾಡ್ತಾಳೆ, ನಾಶವನ್ನು ಮಾಡ್ತಾಳೆ. ಅಂಥ ಒಂದು ಯುದ್ಧದ ಕೌಶಲ್ಯಗಳನ್ನು ಆಕೆ ಹೊಂದಿರ್ತಾಳೆ. ಗೆರಿಲ್ಲಾ ಯುದ್ಧ ನಾವೇನು ಕೇಳಿದ್ದೀವಿ ಅವುಗಳನ್ನು ಬಳಸಿ ಶತ್ರುಗಳನ್ನು ಆಕೆ ಏನು ಮಾಡ್ತಾಳೆ, ಸೆಡೆ ಬಡಿತಾಳೆ. ಇದು ಪೋರ್ಚುಗೀಸರಿಗೆ ಸಹಿಸಲಾಗದಂಥ ಒಂದು ದೊಡ್ಡ ಅವಮಾನವಾಗಿ ಪರಿವರ್ತನೆ ಆಗುತ್ತೆ. ಒಬ್ಬ ಹೆಣ್ಣು, ಒಬ್ಬ ರಾಣಿ ನಮ್ಮನ್ನು ಈ ರೀತಿ ಸೋಲಿಸಿದ್ಲಲ್ಲ, ಅದರಲ್ಲೂ ಸಮುದ್ರದ ಮಧ್ಯೆ ಎಷ್ಟರ ಮಟ್ಟಿಗೆ ಒಂದು ಚಾಕಚಕ್ಯತೆಯನ್ನು ರಾಣಿ ಅಬ್ಬಕ್ಕ ಅವರು ಮೈಗೂಡಿಸ್ಕೊಂಡಿದ್ರು ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಈ ರೀತಿ ಅವುಗಳ ಹಡಗುಗಳನ್ನೆಲ್ಲ, ಶತ್ರುಗಳ ಹಡಗುಗಳನ್ನೆಲ್ಲ ಆಕೆ ಏನು ಮಾಡ್ತಾಳೆ, ಬೆಂಕಿ ಹಚ್ಚಿ ಸುಟ್ಟಾಕ್ತಾಳೆ. ನಿಮಗೆ ಗೊತ್ತಿರ್ಬೋದು, ಇತಿಹಾಸದಲ್ಲಿ ಅನೇಕ ವಿಚಾರಗಳು ಜನಸಾಮಾನ್ಯರಿಗೆ ತಲುಪದೆ ಏನಾಗಿದೆ ಗೊತ್ತಿಲ್ಲ. ಇತಿಹಾಸ, ಭಾರತದ ಭವ್ಯ ಇತಿಹಾಸ, ಈ ರಾಷ್ಟ್ರವನ್ನು ಆಳದಂಥ ಅನೇಕ ಸಂಸ್ಥಾನಗಳ ರಾಜರಿರ್ಬೋದು, ರಾಣಿಯರಿರ್ಬೋದು, ಅವರ ಒಂದು ಶೌರ್ಯ, ಸಾಹಸಗಾಥೆ ನಿಜವಾಗ್ಲೂ ಇವತ್ತಿನ ಪೀಳಿಗೆಗೆ ತಲುಪದೇ ಇರತಕ್ಕಂಥದ್ದು ಒಂದು ದುರಾದೃಷ್ಟ ಅಂತ ನಾವು ಆದರೂ ಭಾವಿಸ್ಬೋದು. ಆಕೆ ಮಂಗಳೂರಿನ ಆ ಒಂದು ಕಡಲ ತಡಿಯಲ್ಲಿ ಸಿಗ್ತಾ ಇದ್ದಂಥ ತೆಂಗಿನಕಾಯಿಗಳು, ಅವುಗಳನ್ನು ಆಕೆ ಬಾಂಬ್ಗಳ ರೀತಿ ಬಳಸಿದಂಥದ್ದು. ಆ ತೆಂಗಿನಕಾಯಿಗಳು ಏನಿರ್ತವೆ, ಬೇಕಾದಷ್ಟು ತೆಂಗಿನ ಮರಗಳು ಕಡಲ ಕಿನಾರೆಯಲ್ಲಿ ಕಂಡು ಬರ್ತವೆ. ಅವುಗಳಿಂದ ಬಿದ್ದಂಥ ಕಾಯಿಗಳು ಏನಿದ್ದಾವೆ ಅವುಗಳನ್ನು ಬಳಕೆ ಮಾಡಿಕೊಂಡು ಶಸ್ತ್ರಗಳನ್ನು ತಯಾರು ಮಾಡಿದಂಥ ಕೀರ್ತಿ ರಾಣಿ ಅಬ್ಬಕ್ಕ ಅವರಿಗೆ ಸಲ್ಲುತ್ತೆ. ಏನಪ್ಪ ಅಂದರೆ ಕಾಯಿನ ಒಳಗಡೆ ಇರ್ತಕ್ಕಂಥದ್ದನ್ನೆಲ್ಲ ತೆಗೆದುಬಿಟ್ಟು ಅಲ್ಲಿ ಬಿದ್ದಿರ್ತಕ್ಕಂಥ ಕಾಯಿಗಳನ್ನು ಸಂಗ್ರಹ ಮಾಡಿಕೊಂಡು, ನೈಸರ್ಗಿಕವಾಗಿ ಬಿದ್ದಂಥ ಕಾಯಿಗಳನ್ನು ಸಂಗ್ರಹ ಮಾಡಿಕೊಂಡು ಆ ಕಾಯಿಯ ಒಳಗೆ ಮದ್ದುಗಳನ್ನು ತುಂಬಿ ಅವುಗಳನ್ನು ಬಾಂಬ್ಗಳ ರೀತಿ ಬಳಸಿದಂಥ ಇಡೀ ಜಗತ್ತಿನಲ್ಲಿ ಪ್ರಪ್ರಥಮ ರಾಣಿ ಯಾರಾದರೂ ಇದ್ದರೆ ಅದು ಅಬ್ಬಕ್ಕ ಚೌಟ ಅವರು. ಅದು ನಮ್ಮ ಕನ್ನಡ ನಾಡಿನ ಒಂದು ಹಿರಿಮೆ ಅಂತ ನಾವಾದರೂ ಭಾವಿಸ್ಬೋದು. ಇಂಥ ಒಂದು ಶಸ್ತ್ರಗಳು ಪೋರ್ಚುಗೀಸರಿಗೆ ಭಾಳ ಆಶ್ಚರ್ಯವನ್ನು ಉಂಟು ಮಾಡಿದಂಥದ್ದು. ಆದಾಗ್ಯೂ ಸಹಿತ ಆಕೆ ಬೆಂಕಿಯ ಬಾಣಗಳನ್ನು ಬಳಸಿ ಹಡಗುಗಳನ್ನು ಸುಟ್ಟು ಹಾಕ್ತಂಥದ್ದು. ಇಡೀ ಭಾರತದ ಇತಿಹಾಸವನ್ನು ಒಮ್ಮೆ ಅವಲೋಕನ ಮಾಡಿದ್ರೆ ಇಂಥ ಒಂದು ಪ್ರಸಂಗಗಳು ಅತ್ಯಂತ ಅಪರೂಪ. ನಿಜವಾಗ್ಲೂ ರಾಣಿ ಅಬ್ಬಕ್ಕ ಅವರ ಬಗ್ಗೆ ನಮ್ಗೆ ನಿಜವಾಗ್ಲೂ ಒಂದು ಹೆಮ್ಮೆ ಮೂಡುವಂಥ ವಿಚಾರ. ಶತ್ರುಗಳನ್ನು, ಪರಕೀಯರನ್ನು ಯಾವ ರೀತಿ ಆಕೆ ಹಿಮ್ಮೆಟ್ಟಿಸಿದ್ಲು ಸಮುದ್ರದ ಮಧ್ಯದಲ್ಲಿ, ಅದರಲ್ಲೂ ನೆಲದ ಮೇಲಲ್ಲ, ಸಮುದ್ರದ ಮಧ್ಯದಲ್ಲಿ. ಆಕೆಯ ಒಂದು ಚಾಕಚಕ್ಯತೆ ಎಷ್ಟರ ಮಟ್ಟಿಗಿತ್ತು, ಆಕೆಯ ಶೌರ್ಯ, ತಾಯ್ನಾಡನ್ನು ಕಾಪಾಡಬೇಕು, ತನ್ನ ಸಂಸ್ಥಾನವನ್ನು ಉಳಿಸ್ಕೋಬೇಕು, ಜನಗಳನ್ನು ಕಾಪಾಡಬೇಕು ಅಂತಕ್ಕಂಥ ಆಕೆಯ ಆ ಒಂದು ವಿಚಾರಧಾರೆ ನಿಜವಾಗ್ಲೂ ನಮ್ಮೆಲ್ಲರಿಗೂ ಮನಮುಟ್ಟುವಂಥ ಅಂಶ ಅಂತ ನಾನಾದರೂ ಭಾವಿಸ್ತೇನೆ. 1557 ಒಟ್ಟಿಗೆ ಮತ್ತೆ ಪೋರ್ಚುಗೀಸರು ಏನು ಮಾಡ್ತಾರೆ, ಮಂಗಳೂರನ್ನು ಆಕ್ರಮಣ ಮಾಡ್ತಾರೆ. ಕಾಮರಾಯ ಆಡಳಿತವನ್ನು ನಡೆಸ್ತಾ ಇರ್ತಾನೆ. ಅತ್ಯಂತ ಬೃಹತ್ ಸೈನ್ಯ, ಪೋರ್ಚುಗೀಸರ ಬೃಹತ್ ಸೈನ್ಯವನ್ನು ಆತ ಎದುರಿಸಲಾಗದೆ ಆತ ಏನು ಮಾಡಿಬಿಡ್ತಾನೆ, ಅವರ ಜೊತೆ ಒಪ್ಪಂದವನ್ನು ಮತ್ತೊಮ್ಮೆ ಮಾಡ್ಕೊಳ್ತಾನೆ. ಅದರ ಜೊತೆ ಅಬ್ಬಕ್ಕ ಅವರ ಗಂಡನು ಏನು ಮಾಡಿರ್ತಾನೆ, ಸೇರಿಕೊಂಡಿರ್ತಾನೆ. ಈ ರೀತಿ 1557ರಲ್ಲಿ ಮಂಗಳೂರನ್ನು ವಶಪಡಿಸಿಕೊಂಡ ನಂತರ ಪೊಸಣ್ಣು ಮತ್ತೆ ಉಳ್ಳಾಳದ ಮೇಲೆ ಬೀಳುತ್ತೆ.
1558ರಲ್ಲಿ ಮತ್ತೊಮ್ಮೆ ಉಳ್ಳಾಳದ ಮೇಲೆ ಅವರು ಏನು ಮಾಡ್ತಾರೆ, ಆಕ್ರಮಣವನ್ನು ಮಾಡ್ತಾರೆ. ಆಂಟೋನಿಯೋ ಅಂತಕ್ಕಂಥ ಪೋರ್ಚುಗೀಸರ ಒಬ್ಬ ಸೇನಾಧಿಪತಿ ಆ ಒಂದು ಯುದ್ಧದಲ್ಲಿ ಸಾವನ್ನು ಅಪ್ತಾನೆ. ಜಾನೋ ಫಿಕ್ಸೋಟೋ ಅಂತಕ್ಕಂಥವನು ಸಹ ಏನಾಗ್ತಾನೆ, ಸಾವನ್ನು ಅಪ್ತಾನೆ. ಆದರೆ ಮತ್ತೆ ರಾಣಿ ಅಬ್ಬಕ್ಕ ಜಯವನ್ನು ಗಳಿಸ್ತಾಳೆ, ಎಲ್ಲರನ್ನ ಕೊಲ್ತಾಳೆ, ತನ್ನ ಸಾಮ್ರಾಜ್ಯವನ್ನು ಆಕೆ ಉಳಿಸ್ಕೊಳ್ತಾರೆ. ಆದರೆ ಪೋರ್ಚುಗೀಸರಿಗೆ ಇಂಥ ಒಂದು ನಿರಂತರವಾದಂಥ ಒಂದು ಸೋಲುಗಳು ಅವಮಾನವನ್ನು ಅವರಿಗೆ ತಂದಿಟ್ಟು ಒಂದು ಬೃಹತ್ ಸೈನ್ಯದೊಡನೆ ಮತ್ತೆ ಏನು ಮಾಡ್ತಾರೆ, ಅವರು ಆಕ್ರಮಣವನ್ನು ಮಾಡ್ತಾರೆ, ಮತ್ತೊಂದು ಸರಿ ಆಕ್ರಮಣವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಆ ಒಂದು ಶಸ್ತ್ರಸಜ್ಜಿತವಾದಂಥ ಸೈನ್ಯವನ್ನು ರಾಣಿ ಅಬ್ಬಕ್ಕ ಎದುರಿಸೋದಕ್ಕೆ ಏನಾಗುತ್ತೆ, ಕಷ್ಟ ಆಗುತ್ತೆ. ಅವರಲ್ಲಿದ್ದಂಥ ವಿಭಿನ್ನವಾದಂಥ ಒಂದು ಶಸ್ತ್ರಗಳಿಗೆ ಪ್ರತ್ಯುತ್ತರವನ್ನು ಕೊಡುವಲ್ಲಿ ಸ್ವಲ್ಪ ರಾಣಿ ಅಬ್ಬಕ್ಕ ಎಡವುತ್ತಾರೆ. ಆ ಕಾರಣಕ್ಕೋಸ್ಕರ ಪೋರ್ಚುಗೀಸರು ಏನು ಮಾಡ್ತಾರೆ, ಉಲ್ಲಾಳವನ್ನು ಸಂಪೂರ್ಣವಾಗಿ ಆಕ್ರಮಿಸ್ತಾರೆ. ಅವರ ಕೋಟೆಯನ್ನು ಮುತ್ತಿಗೆ ಹಾಕ್ತಾರೆ, ಅರಮನೆಯನ್ನು ಏನು ಮಾಡ್ತಾರೆ, ಬೆಂಕಿಯಿಂದ ಎಲ್ಲ ಸುಡ್ತಾರೆ. ಈ ಒಂದು ಸಂದರ್ಭ, ಇಂಥ ಒಂದು ನಿರ್ಣಾಯಕವಾದಂಥ ಒಂದು ಸಂದರ್ಭದಲ್ಲಿ ರಾಣಿ ಅಬ್ಬಕ್ಕ ಮತ್ತು ತನ್ನ ನಂಬಿಕೆಯ ಸಹಚರರಿಗೆ ಏನು ಮಾಡ್ತಾಳೆ, ಕೋಟೆಯಿಂದ ಪಲಾಯನವನ್ನು ಮಾಡ್ತಾಳೆ. ಸ್ವಲ್ಪ ದೂರದಲ್ಲಿ ಇದ್ದಂಥ ಒಂದು ಮಸೀದಿಯಲ್ಲಿ ಆಕೆ ಆ ಒಂದು ರಾತ್ರಿಯನ್ನು ಆಕೆ ಕಳೀತಾಳೆ. ಪೋರ್ಚುಗೀಸರು ಯಾವಾಗ ಕೋಟೆಯನ್ನು ಆಕ್ರಮಣ ಮಾಡಿ ಯಾರು ಇಲ್ಲದೇ ಇರುವುದನ್ನು ಖಚಿತಪಡಿಸಿಕೊಂಡ ನಂತರ, ರಾಣಿ ಓಡೋಗಿದ್ದಾಳೆ ಅಬ್ಬಕ್ಕ, ನಾವೇ ಇನ್ನು ವಿಜಯಶಾಲಿ ಆದ್ವಿ ಅಂತಕ್ಕಂಥ ಒಂದು ಆನಂದದಲ್ಲಿ ಅವತ್ತಿನ ಒಂದು ರಾತ್ರಿಯಲ್ಲಿ ಅವರು ಮದ್ಯ ಮತ್ತು ಮಾಂಸಾಹಾರಗಳನ್ನು ಸೇವಿಸ್ತಾ ಆನಂದವನ್ನು ಪಡ್ತಾ ಇರ್ತಾರೆ. ಗೆದ್ದೆ ಅಂತಕ್ಕಂಥ ಒಂದು ಸಂಭ್ರಮವನ್ನು ಅವರು ಆಚರಿಸ್ತಾ ಇರ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ಮಸೀದಿಯಲ್ಲಿ ಆಶ್ರಯವನ್ನು ಪಡೆದಿದ್ದಂಥ ರಾಣಿ ಅಬ್ಬಕ್ಕ ಅವರು ತನ್ನ ನಂಬಿಕೆಯ ಸಹಚರರು ಸರಿಸುಮಾರು ಒಂದು 200 ಜನ ಅವರನ್ನು ಸೇರಿಕೊಂಡು ಮತ್ತೆ ಅವರ ಆನಂದದ ಅಮಲಿನಲ್ಲಿ ಅವರೆಲ್ಲರೂ ತೇಲಾಡ್ತಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಪೋರ್ಚುಗೀಸರ ಮೇಲೆ ಆಕೆ ಏನು ಮಾಡ್ತಾಳೆ, ಆಕ್ರಮಣವನ್ನು ಮಾಡ್ತಾಳೆ. ಆ ಒಂದು ಸಂದರ್ಭದಲ್ಲಿ ಪೋರ್ಚುಗೀಸರ ಸೇನಾಪತಿ ಜನರಲ್ ಪೆಶಿಯೋಟೋ ಅಂತಕ್ಕಂಥವನು ಏನಾಗ್ತಾನೆ, ಮರಣಕ್ಕೆ ಈಡಾಗ್ತಾನೆ. ಅದೇ ಥರ ನೌಕಾ ಅಡ್ಮಿರಲ್ ಆದಂಥ ಮಾಸ್ಕರೆನ್ನನ್ ಸಹ ಏನಾಗ್ತಾನೆ, ಸಾವಿಗೀಡಾಗ್ತಾನೆ. ಇದು ಅವರಿಗೆ ಭರಿಸಲಾಗದಂಥ ಒಂದು ನಷ್ಟ ಅಂತಕ್ಕಂಥದ್ದು ಆಗುತ್ತೆ. ಅಲ್ಲಿಂದ ಪೋರ್ಚುಗೀಸರ ಸೈನಿಕರು ಗೋವಾದ ಕಡೆ ಏನು ಮಾಡ್ತಾರೆ, ಪಲಾಯನವನ್ನು ಮಾಡ್ತಾರೆ. ಜೀವವನ್ನು ಉಳಿಸಿಕೊಳ್ಳುವ ಸಲುವಾಗಿ ಅವರೇನು ಮಾಡ್ತಾರೆ, ಪಲಾಯನವನ್ನು ಮಾಡ್ತಾರೆ. ಈ ರೀತಿ ಶತ್ರುಗಳನ್ನು ಹಿಮ್ಮೆಟ್ಟಿಸಿದಂಥ ಒಂದು ಶ್ರೇಯಸ್ಸು ಯಾವುದಾದ್ರೂ ರಾಣಿಗೆ ಸಲ್ಲಬೇಕು ಅಂದರೆ ಅದು ರಾಣಿ ಅಬ್ಬಕ್ಕ ಅವರಿಗೆ ಸಲ್ಲಬೇಕು. ಅವರ ಧೈರ್ಯ, ಅಪ್ರತಿಮ ಸ್ಥೈರ್ಯ ಇವೆಲ್ಲವೂ ಶತ್ರುಗಳಿಗೆ ನಿಜವಾಗ್ಲೂ ಪೋರ್ಚುಗೀಸರು ಎಷ್ಟೋ ವರ್ಷಗಳ ಕಾಲ ನಿದ್ರೆಯನ್ನೇ ಮಾಡಿರಲಿಲ್ಲ. ಸರಿಸುಮಾರು 40 ವರ್ಷಗಳ ಕಾಲ ಪೋರ್ಚುಗೀಸರನ್ನು ಉಳ್ಳಾಳದ ನೆಲದ ಮೇಲೆ ಕಾಲಿಡೋದಕ್ಕೆ ಆಕೆ ಬಿಟ್ಟಿರಲಿಲ್ಲ. ಆಕೆ ಶೌರ್ಯ ಆ ರೀತಿ ಇದ್ದಂಥದ್ದು. ಇದು ಪೋರ್ಚುಗೀಸರಿಗೆ ಭಾಳಷ್ಟು ನೋವನ್ನು ತಂದಂಥ ವಿಚಾರ. ಎಂತೆಂಥ ಸ್ವಾಭಾವಿಕ ಬಂದರುಗಳನ್ನು ನಾವು ವಶಪಡಿಸ್ಕೊಂಡ್ವಿ, ಆದರೆ ಉಳ್ಳಾಳವನ್ನು ನಾವು ಗೆಲ್ಲೋದಕ್ಕಾಗಲಿಲ್ವಲ್ಲ ಅಂತ ಅವ್ರು ಏನು ಮಾಡ್ತಾಯಿದ್ರು, ಸತತವಾಗಿ ಪ್ರಯತ್ನವನ್ನು ಮಾಡ್ತಾಯಿದ್ರು. ಅದೇ ರೀತಿ ಒಳ್ಳೆಯ ಒಂದು ಯೋಜನೆಗಳನ್ನು ರೂಪಿಸ್ತಾಯಿದ್ರು. ಇಂಥ ಒಂದು ಹೋರಾಟಗಳೇನಿದ್ದಾವೆ 40 ವರ್ಷಗಳ ಕಾಲ ಸರಿಸುಮಾರು 17 ಬಾರಿ ಪೋರ್ಚುಗೀಸರ ಆಕ್ರಮಣವನ್ನು ಯಶಸ್ವಿಯಾಗಿ ತಡೆದು ನಿಲ್ಲಿಸಿದಂಥ ರಾಣಿ ಅಬ್ಬಕ್ಕ ಚೌಟ ಅವರು 17 ಸಾರಿ ಅಂಥದ್ದು. ಎಷ್ಟು ಸೈನ್ಯಗಳನ್ನು ಕರ್ಕೊಂಬಂದರು, ಪೋರ್ಚುಗೀಸರಿಗೆ ಗೆಲುವು ಅಂತಕ್ಕಂಥದ್ದೇನೋ ಸಿಗ್ತಾ ಇರಲಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಆಕೆ ಕ್ಯಾಲಿಕಟ್ನ ಜಾಮೋರಿನ್ ಇರ್ಬೋದು, ಬಿಜಾಪುರದ ಸುಲ್ತಾನರು ಇರ್ಬೋದು, ಅದೇ ಥರ ಬಿದನೂರಿನ ವೆಂಕಟಪ್ಪ ನಾಯಕ, ಬಸ್ರೂರಿನ ರಾಜ, ಇವರೆಲ್ಲರ ಒಂದು ಸ್ನೇಹವನ್ನು ಗಳಿಸಿರ್ತಾಳೆ. ಅವರೆಲ್ಲರನ್ನ ಏನು ಮಾಡಿರ್ತಾಳೆ, ಆಕೆ ತನ್ನ ಯುದ್ಧಕ್ಕೆ ಅವರನ್ನು ಬಳಸ್ಕೊಂಡಿರ್ತಾಳೆ. ಇದು ನಾವು ನಿಜವಾಗ್ಲೂ ಈ ಅಂಶವನ್ನು ನಾವು ಮೆಚ್ಚಬೇಕು. ರಾಣಿ ಅಬ್ಬಕ್ಕ ಅವರ ಒಂದು ರಾಜನೀತಿಜ್ಞತೆ ಯಾವ ರೀತಿ ಇತ್ತು, ತನ್ನ ಅಕ್ಕಪಕ್ಕದ ಸಂಸ್ಥಾನಗಳ ಒಂದು ವಿಶ್ವಾಸವನ್ನು ಆಕೆ ಯಾವ ರೀತಿ ಗಳಿಸ್ಕೊಂಡಿದ್ಲು, ಆ ಮೂಲಕ ತನ್ನ ಸಂಸ್ಥಾನವನ್ನು, ತನ್ನ ಜನಗಳನ್ನು ಅವಳು ಹೇಗೆ ರಕ್ಷಣೆಯನ್ನು ಮಾಡಿದ್ಲು ಅಂತಕ್ಕಂಥದ್ದು ಅತ್ಯಂತ ಮಹತ್ತರವಾದಂಥ ವಿಚಾರ. ಯಾಕೆ ಪೋರ್ಚುಗೀಸರಿಗೆ ಉಳ್ಳಾಳದ ಮೇಲೆ ಕಣ್ಣಿತ್ತಪ್ಪ ಅಂತಂದರೆ, ದಕ್ಷಿಣ ಕನ್ನಡ ಆಗಿರ್ಬೋದು, ಮಲೆನಾಡು ಆಗಿರ್ಬೋದು, ಉಳ್ಳಾಳ ಅಂತಕ್ಕಂಥದ್ದು ಒಂದು ರೀತಿ ಹೆಬ್ಬಾಗಿಲಾಗಿತ್ತು. ಯುರೋಪಿನ ರಾಷ್ಟ್ರಗಳಿಗೆ ವ್ಯಾಪಾರಗಳನ್ನು ಮಾಡಬೇಕು ಅಂದರೆ ಬಹಳ ಸುಲಭವಾಗಿ ಉಳ್ಳಾಳದ ಮೂಲಕ ಏನು ಮಾಡ್ಬೋದಾಗಿತ್ತು, ವ್ಯಾಪಾರವನ್ನು ಮಾಡ್ಬೋದಾಗಿತ್ತು, ಸಮುದ್ರದ ವ್ಯಾಪಾರ. ಆ ಕಾರಣಕ್ಕೋಸ್ಕರ ಎಲ್ಲರಿಗೂ ಅದರ ಮೇಲೆ ಕಣ್ಣು ಇದ್ದಂಥದ್ದು. 1570ರಲ್ಲಿ ಮತ್ತೊಮ್ಮೆ ಏನು ಮಾಡ್ತಾರೆ, ಆಕ್ರಮಣವನ್ನು ಮಾಡ್ತಾರೆ ಪೋರ್ಚುಗೀಸರು. ಆ ಸಂದರ್ಭದಲ್ಲಿ ಆಕೆಯ ಜೊತೆ
ಹೋರಾಟವನ್ನು ಮಾಡ್ತಾ ಇದ್ದಂಥ ಜಾಮೋರಿನ್ ಸೇನಾಪತಿ, ಕೇರಳದ ಕ್ಯಾಲಿಕಟ್ನ ಜಾಮೋರಿನ್ ಸೇನಾಪತಿ ಏನು ಮಾಡಿರ್ತಾನೆ, ಅಬ್ಬಕ್ಕನಿಗೆ ಸಹಾಯವನ್ನು ಮಾಡ್ತಿರ್ತಾನೆ. ಆತ ಯುದ್ಧದಲ್ಲಿ ಏನಾಗ್ತಾನೆ, ಸೋಲನ್ನು ಒಂದೇ ಆತ ಏನಾಗ್ತಾನೆ, ಯುದ್ಧದಲ್ಲೇ ವೀರಮರಣವನ್ನು ಅಪ್ಪಿಡ್ತಾನೆ ಜಾಮೋರಿಯನ್ ಸೇನಾಪತಿ. ಇದು ಆಕೆಗೆ ದೊಡ್ಡ ಆಘಾತವನ್ನು ತಂದೊಡ್ಬಿಡುತ್ತೆ. ತನ್ನಗಾಗಿ ತನ್ನವರಿಗಾಗಿ ಹೋರಾಟವನ್ನು ಮಾಡ್ತಾ ಇದ್ದಂಥ ಮಿತ್ರ ಸಂಸ್ಥಾನದ ಒಬ್ಬ ಸೇನಾಪತಿ ಸತ್ತೋದ್ನಲ್ಲ ಅಂತ. ನೆಕ್ಸ್ಟು ಪತಿಯಾದಂಥ ಲಕ್ಷ್ಮಪ್ಪ ಬಂಗರಾಜ ಮತ್ತು ಕಾಮರಾಯ ಇವರೆಲ್ಲರೂ ಪೋರ್ಚುಗೀಸರ ಜೊತೆ ಕೈಜೋಡಿಸಿ ಉಳ್ಳಾಳಕ್ಕೆ ಸಂಬಂಧಪಟ್ಟಂಥ ಅನೇಕ ಸೀಕ್ರೆಟ್ಸ್ಗಳನ್ನು ಪೋರ್ಚುಗೀಸರಿಗೆ ತಿಳಿಸ್ಕೊಟ್ಬಿಟ್ಟಿರ್ತಾರೆ. ಈ ಕಾರಣಕ್ಕೋಸ್ಕರ 1570ರಲ್ಲಿ ಬೃಹತ್ ಸೈನ್ಯದೊಂದಿಗೆ ಪೋರ್ಚುಗೀಸರು ಏನು ಮಾಡ್ತಾರೆ, ಮತ್ತೊಮ್ಮೆ ಉಳ್ಳಾಳವನ್ನು ಆಕ್ರಮಣ ಮಾಡ್ತಾರೆ. ಅಲ್ಲಿ ಆ ಒಂದು ನಿರ್ಣಾಯಕ ಯುದ್ಧದಲ್ಲಿ ಸತತ ಬಾರಿ 17ನೇ ಸಾರಿ 18ನೇ ಸಾರಿ ನಡೆದಂಥ ಆ ಒಂದು ಯುದ್ಧದಲ್ಲಿ ಪೋರ್ಚುಗೀಸರ ಮುಖಾದಂಥ ಯುದ್ಧದಲ್ಲಿ ಸಂಪೂರ್ಣವಾಗಿ ಅಬ್ಬಕ್ಕ ಅವರು ಏನಾಗ್ತಾರೆ, ವಿಫಲತೆಯನ್ನು ಹೊಂದುತ್ತಾರೆ. ಆ ಕಾರಣಕ್ಕೋಸ್ಕರ ಆಕೆಯನ್ನು ಸೆರೆ ಹಿಡಿತಾರೆ. ಇತಿಹಾಸದ ಪುಟಗಳನ್ನು ನೋಡಿದ್ರೆ ಕೆಲವೊಬ್ಬ ಇತಿಹಾಸಕಾರರ ಪ್ರಕಾರ ಆಕೆಯನ್ನು ಪೋರ್ಚುಗೀಸರು ಸೆರೆ ಹಿಡಿದರು, ಬಂಧನದಲ್ಲಿರಿಸಿದರು. ಮತ್ತು ಕೆಲವರು ಯುದ್ಧ ಆಗುವಂಥ ಸಂದರ್ಭದಲ್ಲಿ ಆಕೆ ಗುಂಡೇಟಿಗೆ ಆಕೆ ಪ್ರಾಣವನ್ನು ತೆತ್ತಲು ಅಂತಕ್ಕಂಥ ಮಾತು ಬರುತ್ತೆ. ಏನಾದರೂ ಸರಿ, ಯಾವ ರೀತಿ ಆಕೆ ಪ್ರಾಣಾರ್ಪಣೆಯನ್ನು ಮಾಡಿದರೂ ಸಹಿತ ನಾಡಿಗಾಗಿ 40 ವರ್ಷಗಳ ಕಾಲ ಯಶಸ್ವಿಯಾಗಿ ಪೋರ್ಚುಗೀಸರನ್ನು ತಡೆದು ನಿಲ್ಲಿಸಿದಂಥ ಒಂದು ಖ್ಯಾತಿ ರಾಣಿ ಅಬ್ಬಕ್ಕ ದೇವಿಯವರಿಗೆ ಸಲ್ಲುವಂಥದ್ದು. ಈ ನಿಟ್ಟಿನಲ್ಲಿ ಅವರು ನಮಗೆ ಆದರ್ಶವಾಗ್ತಕ್ಕಂಥದ್ದು. ಪರಕೀಯರನ್ನು, ವಿದೇಶಿಗರನ್ನು ಎಷ್ಟರ ಮಟ್ಟಿಗೆ ಅವರು ಅವರ ಬರುವಿಕೆಗೆ ಅವರ ವಿರೋಧವನ್ನು ಅವರು ವ್ಯಕ್ತಪಡಿಸಿದರು, ಅವರನ್ನು ತಡೆದು ನಿಲ್ಲಿಸಿದರು. ಇಲ್ಲದಿದ್ದರೆ ಇತಿಹಾಸನೇ ಕೆಲವು ಸರಿ ಏನಾಗ್ಬಿಡೋದು, ಬದಲಾವಣೆಯನ್ನು ಆಗ್ಬಿಡೋದು. ಈ ರೀತಿ ವ್ಯಾಪಾರಕ್ಕೆಂದ ಬಂದಂಥವರನ್ನು ವ್ಯಾಪಾರದಲ್ಲೇ ನಿಲ್ಲಿಸಿ ತನ್ನ ಸಂಸ್ಥಾನದ ಆಡಳಿತವನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದಂಥ ಒಂದು ಶ್ರೇಯಸ್ಸು ರಾಣಿ ಅಬ್ಬಕ್ಕ ಅವರಿಗೆ ಸಲ್ಲಬೇಕು. ಆ ಕಾರಣಕ್ಕೋಸ್ಕರ ಇವತ್ತಿಗೂ ತುಳುನಾಡಿನಲ್ಲಿ ಜನಪದ ಸಾಹಿತ್ಯ ಇರ್ಬೋದು, ಯಕ್ಷಗಾನ ಇರ್ಬೋದು, ಅಥವಾ ಇತಿಹಾಸದಲ್ಲಿರ್ಬೋದು, ಅಬ್ಬಕ್ಕ ಅವರ ಹೆಸರು ಅಜರಾಮರವಾಗಿದೆ. ಇಂಥ ಅಬ್ಬಕ್ಕ ಅವರು ಜನಿಸಿ ಸರಿಸುಮಾರು 500 ವರ್ಷಗಳಾಗಿದೆ. ಅವರ ಒಂದು ಜಯಂತಿಯನ್ನು ಈ ವರ್ಷ ಎಲ್ಲ ಕಡೆ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಅಂಥ ವೀರ ವನಿತೆಯ ಈ ಒಂದು ವಿಚಾರಧಾರೆ ಎಲ್ಲ ಯುವಜನತೆಗೆ ತಲುಪಬೇಕು. ಅದರಿಂದ ನಾವೆಲ್ಲರೂ ಏನಾಗಬೇಕು, ಪ್ರೇರಣೆಯನ್ನು ಹೊಂದಬೇಕು. ಇಂಥ ಒಂದು ಇತಿಹಾಸದ ಮಹೋನ್ನತ ವ್ಯಕ್ತಿಗಳು ನಮಗೆಲ್ಲರಿಗೂ ಆದರ್ಶವಾಗಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರಗಳು.